ನಮಸ್ಕಾರ. ನಾನು ಪೂರ್ಣಿಮಾ ಮರಳಿಹಳ್ಳಿ. ಪ್ರತಿದಿನ ಜೀವಂತ ಕುಸುಮಗಳ ಜೊತೆ ಒಡನಾಟ ನನ್ನ ವೃತ್ತಿ. ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಮಕ್ಕಳೇ, ಇನ್ನು ಕೆಲವೇ ತಿಂಗಳುಗಳಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗುತ್ತವೆ. ಮಾರ್ಚ್ ತಿಂಗಳು ಎಂದಾಕ್ಷಣ ಪರೀಕ್ಷೆಗಳ ಆಗಮನ. ಪರೀಕ್ಷೆ ಎಂದರೆ ಭಯ, ಒತ್ತಡ ಉಂಟಾಗುವುದು ಸಹಜ. ಹಾಗಾದರೆ ಜ್ಞಾನಾರ್ಜನೆಗಾಗಿ ಅಧ್ಯಯನ ಮಾಡುವುದು ಎಷ್ಟು ಮುಖ್ಯವೋ, ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಅಧ್ಯಯನ ಮಾಡುವುದು ಅಷ್ಟೇ ಮುಖ್ಯ. ಹಾಗಾದರೆ ಪರೀಕ್ಷೆ ಎಂಬ ಚಕ್ರವ್ಯೂಹವನ್ನು ಸುಲಭವಾಗಿ ಭೇದಿಸಲು ನಮ್ಮ ಪೂರ್ವ ಸಿದ್ಧತೆ ಹೇಗಿರಬೇಕು ಎಂಬ ವಿಷಯದ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವೆ. ದುಡ್ಡಿಲ್ಲದವನು ಬಡವನಲ್ಲ, ಆದರೆ ಗುರಿ ಮತ್ತು ಕನಸು ಇಲ್ಲದವನು ನಿಜವಾದ ಬಡವ ಎಂದು ಶ್ರೀ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮೊದಲು ಗುರಿ ಇರಬೇಕು, ಕನಸು ಇರಬೇಕು. ಇಟ್ಟುಕೊಂಡ ಗುರಿಯನ್ನು ಸಾಧಿಸುವಲ್ಲಿ ಆತ್ಮವಿಶ್ವಾಸವಿರಬೇಕು. ನಾನು ಓದಬಲ್ಲೆ, ನಾನು ಸಾಧಿಸಬಲ್ಲೆ ಎಂಬ ಛಲವಿರಬೇಕು. ಏಕೆಂದರೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯ ಇನ್ನೊಬ್ಬನಿಲ್ಲ. ಕೆಲವು ಮಕ್ಕಳಿಗೆ ಕೆಲವೊಂದು ವಿಷಯದಲ್ಲಿ ಕೀಳರಿಮೆ ಇರುತ್ತದೆ. ಉದಾಹರಣೆಗೆ, ನನಗೆ ಗಣಿತ ತುಂಬ ಕಠಿಣ ವಿಷಯ, ಇಂಗ್ಲಿಷ್ ಎಂದರೆ ಇಷ್ಟವಿಲ್ಲ, ಸಮಾಜ ವಿಜ್ಞಾನ ಎಂದರೆ ಬೇಸರದ ವಿಷಯ. ಹೀಗೆ ಕೆಲವು ಮಕ್ಕಳು ಕೆಲವು ವಿಷಯಗಳಲ್ಲಿ ಅನಾಸಕ್ತಿ ತೋರಿಸುತ್ತಾರೆ. ವಿಷಯದಲ್ಲಿ ಮೊದಲು ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಏಕಾಗ್ರತೆ ತಾನಾಗೇ ಬರುತ್ತದೆ. ವಿಷಯದಲ್ಲಿ ಪ್ರೀತಿ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳುವೆ. ಒಂದು ಕುಟುಂಬದಲ್ಲಿ ತಂದೆ ಮತ್ತು ಮಗ ಇದ್ದರು. ಬಹಳಷ್ಟು ಕುಟುಂಬಗಳಲ್ಲಿ ಆಗುವಂತೆ ಇಲ್ಲಿಯೂ ಕೂಡ ತಂದೆ ಮತ್ತು ಮಗನ ಆಸೆಗಳು ಬೇರೆ ಬೇರೆಯಾಗಿದ್ದವು. ತಂದೆ ತನ್ನ ಮಗ ಪ್ರಸಿದ್ಧ ವೈದ್ಯನಾಗಲಿ ಎಂದು ಬಯಸಿದರೆ, ಮಗನಿಗೆ ಗಣಿತ ವಿಷಯದಲ್ಲಿ ವಿಪರೀತ ಆಸಕ್ತಿ. ಆ ಹುಡುಗನು ಗಣಿತದ ಪ್ರಾಧ್ಯಾಪಕರ ಬೋಧನೆಗಳಿಂದ ಅಪಾರ ಆಸಕ್ತಿ ತಳೆದಿದ್ದನು. ಅವರು ಹೇಳುತ್ತಿದ್ದ ಯೂಕ್ಲಿಡರ ಗಣಿತದ ಪಾಠಗಳನ್ನು ಕದ್ದು ಕೇಳುತ್ತಿದ್ದನು. ಯೂಕ್ಲಿಡರ ಪುಸ್ತಕವನ್ನು ಓದಿ ಕೆಲವು ಸಂದೇಹಗಳನ್ನು ಪರಿಹರಿಸಿಕೊಳ್ಳಲು ಪ್ರಾಧ್ಯಾಪಕರನ್ನು ಭೇಟಿಯಾಗುತ್ತಿದ್ದನು. ಆದರೆ ತಾನು ಗಣಿತದಲ್ಲಿ ಆಸಕ್ತನಾಗಿರುವುದನ್ನು ತಂದೆಗೆ ತಿಳಿಯದಂತೆ ಎಚ್ಚರ ವಹಿಸಿದ್ದನು. ಗುಟ್ಟಿನಿಂದ ಯೂಕ್ಲಿಡ್ ಅವರ ಪುಸ್ತಕಗಳ ಕುರಿತು ಪ್ರಾಧ್ಯಾಪಕರೊಂದಿಗೆ ಚರ್ಚಿಸುತ್ತಿದ್ದನು. ಒಂದು ದಿನ ತನ್ನ ತಂದೆಗೆ ಸಿಕ್ಕಿಬಿದ್ದನು. ಮಗನ ಆಸೆ ಛಲಗಳಿಗೆ ತಂದೆ ಮಣಿದರು. ವೈದ್ಯಕೀಯ ಪೀಸಾ ಯೂನಿವರ್ಸಿಟಿಯಿಂದ ಆ ಹುಡುಗನನ್ನು ಹೊರತಂದರು. ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಅತ್ಯಂತ ಮಹತ್ತರ ಸಾಧನೆ ಮಾಡಲು ಆ ಹುಡುಗ ಯಶಸ್ವಿಯಾದನು. ಆತ ಬೇರಾರೂ ಅಲ್ಲ, ಖಗೋಳೀಯ ಸಂಶೋಧನೆಗೆ ದೂರದರ್ಶಕವನ್ನು ಮೊತ್ತ ಮೊದಲು ಬಳಸಿದ ಖ್ಯಾತಿ ಪಡೆದ ಪ್ರಸಿದ್ಧ ಗಣಿತ ತಜ್ಞ, ಭೌತಶಾಸ್ತ್ರಜ್ಞ ಗೆಲಿಲಿಯೋ ಆಗಿದ್ದರು. ಹಾಗಾದರೆ ವಿಷಯದಲ್ಲಿ ಪ್ರೀತಿ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇಂತಹವರ ಜೀವನವೇ ನಿದರ್ಶನ. ಇನ್ನು ನಾನು ಪರೀಕ್ಷೆ ಹತ್ತಿರವಿದ್ದಾಗ ಓದುತ್ತೇನೆ, ಪರೀಕ್ಷೆ ಸಮಯದಲ್ಲಿ ಕಲಿತರಾಯಿತು ಎಂಬ ಉದಾಸೀನ ಮಕ್ಕಳಲ್ಲಿ ಬರಬಾರದು. ಜೂನ್ ತಿಂಗಳಲ್ಲಿ ವಿಷಯಗಳು ಪ್ರಾರಂಭ ಆದಾಗಲೇ ನಮ್ಮ ದಿನನಿತ್ಯದ ಅಭ್ಯಾಸಗಳು ಪ್ರಾರಂಭವಾಗಬೇಕು. ಆಯಾ ದಿನದ ಘಟಕಗಳನ್ನು ಅಂದೇ ಪರಿಪೂರ್ಣವಾಗಿ ಕಲಿಯಬೇಕು. ಶಾಲೆಯಲ್ಲಿ ಕೊಟ್ಟಿರುವ ನೋಟ್ಸ್ಗಳೇ ಆಗಲಿ ಅಥವಾ ನೀವೇ ತಯಾರಿಸಿಕೊಂಡ ನೋಟ್ಸ್ಗಳೇ ಆಗಲಿ, ಪ್ರತಿದಿನ ಅವುಗಳನ್ನು ಓದಿ ಮನನ ಮಾಡಿಕೊಳ್ಳಬೇಕು. ಮಕ್ಕಳು ತಮ್ಮದೇ ಆದ ಒಂದು ವೇಳಾಪಟ್ಟಿಯನ್ನು ತಯಾರಿಸಿಕೊಂಡಿರಬೇಕು. ಪರೀಕ್ಷೆಗೆ ಇನ್ನೆಷ್ಟು ದಿನ ಬಾಕಿ ಇದೆ, ಯಾವ ವಿಷಯಕ್ಕೆ ಎಷ್ಟು ದಿನಗಳನ್ನು ಬಳಸಿಕೊಳ್ಳಬೇಕು ಎಂದು ಲೆಕ್ಕ ಹಾಕಿ ವೇಳಾಪಟ್ಟಿಯನ್ನು ತಯಾರಿಸಿರಬೇಕು. ಅದಕ್ಕೆ ತಕ್ಕಂತೆ ಪಾಲಿಸಲೂಬೇಕು. ಇನ್ನು ಅಧ್ಯಯನ ಮಾಡುವ ಸ್ಥಳವನ್ನು ಪದೇ ಪದೇ ಬದಲಾಯಿಸಬಾರದು. ಪ್ರತಿದಿನ ಅಧ್ಯಯನಕ್ಕೆ ಕೂಡುವ ಸ್ಥಳದಲ್ಲಿ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತದ ಪ್ರಮೇಯಗಳು, ಸೂತ್ರಗಳು, ಕನ್ನಡದಲ್ಲಿ ಲೇಖಕರ ಕವಿಗಳ ಪರಿಚಯಗಳು, ಚಿತ್ರದ ಭಾಗಗಳನ್ನು ಚಿಕ್ಕದಾಗಿ ಪೇಪರ್ನಲ್ಲಿ ಬರೆದು ಗೋಡೆಗೆ ಅಂಟಿಸಬೇಕು. ಪ್ರತಿದಿನ ಅವುಗಳನ್ನು ನೋಡುವುದರಿಂದ ವಿಷಯ ಹೆಚ್ಚು ದೃಢೀಕರಣವಾಗುತ್ತದೆ. ಇದರಿಂದ ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು. ಇನ್ನು ಓದಿದ ವಿಷಯವನ್ನು
ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಸಿಕೊಳ್ಳುವುದೂ ಕೂಡ ಒಂದು ದೊಡ್ಡ ಸಾಧನೆ. ಓದಿದ ವಿಷಯವನ್ನು ಪದೇ ಪದೇ ಬರಿದು ತೆಗೆಯಬೇಕು. ಹೆಚ್ಚು ಕಾಲ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕೆಲವೊಂದು ಉಪಾಯಗಳನ್ನು ಕಂಡುಕೊಳ್ಳಬಹುದು. ಉದಾಹರಣೆಗೆ, ನೀವು ಓದಿದ ಉತ್ತರವನ್ನು ಅಥವಾ ಪದ್ಯದ ಸಾರಾಂಶವನ್ನು ಅಥವಾ ಗಣಿತದ ಪ್ರಮೇಯವನ್ನು, ಸೂತ್ರಗಳನ್ನು ನೀವು ಟಿವಿ ನೋಡುವಾಗ, ಹರಟೆ ಹೊಡೆಯುವಾಗ ಅಥವಾ ಖಾಲಿ ಕುಳಿತಾಗ ಮತ್ತೆ ಮತ್ತೆ ಪುನರ್ಮನನ ಮಾಡಿಕೊಳ್ಳಬೇಕು. ತಕ್ಷಣವೇ ಬರೆಯಲು ಪ್ರಾರಂಭಿಸಬೇಕು. ಅಕಸ್ಮಾತ್ ಅರ್ಧದಲ್ಲೇ ಮರೆತು ಹೋದರೆ ತಕ್ಷಣವೇ ಹೋಗಿ ಪುಸ್ತಕವನ್ನು ತೆಗೆದು ನೋಡಿ ಮತ್ತೊಮ್ಮೆ ಓದಿ ಸ್ವಲ್ಪ ಸಮಯದ ನಂತರ ಮತ್ತೆ ಬರೆಯಲು ಪ್ರಯತ್ನಿಸಬೇಕು. ಹೀಗೆ ಮಾಡುವುದರಿಂದ ಓದಿದ ವಿಷಯವನ್ನು ಮರೆಯಲು ಅವಕಾಶವೇ ಇಲ್ಲ. ಪರೀಕ್ಷೆ ಬಂದಾಕ್ಷಣ ರಾತ್ರಿ ನಿದ್ದೆಗೆಟ್ಟು ಓದುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವುದು, ಹೀಗೆಲ್ಲ ಮಾಡುವುದರಿಂದ ಪರೀಕ್ಷೆ ಸಮಯದಲ್ಲಿ ಅನಾರೋಗ್ಯದಿಂದ ಬಳಲುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ, ಪೌಷ್ಟಿಕ ಆಹಾರ, ಸರಿಯಾಗಿ ನಿದ್ದೆ, ಜೊತೆಗೆ ಆಟ, ಮನೋರಂಜನೆ ಎಲ್ಲದಕ್ಕೂ ಸಮಯವನ್ನು ಮೀಸಲಿಡಬೇಕು. ಜೊತೆಗೆ ಬೆಳಗಿನ ಹೊತ್ತು ಶಿಸ್ತುಬದ್ಧ ಯೋಗಾಸನ, ವ್ಯಾಯಾಮಗಳನ್ನು ಮಾಡುವ ರೂಢಿ ಇಟ್ಟುಕೊಳ್ಳಬೇಕು. ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಯಶಸ್ಸಿನ ರಹಸ್ಯವಿರುವುದೇ ಏಕಾಗ್ರತೆಯಲ್ಲಿ. ಇನ್ನು ಮಕ್ಕಳ ಪರಿಶ್ರಮದ ಜೊತೆಗೆ ಪಾಲಕರು ಕೂಡ ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಕೇವಲ ಒಳ್ಳೆಯ ಶಾಲೆ, ಟ್ಯೂಷನ್ಗೆ ಕಳಿಸಿದರೆ ಸಾಲದು. ಮಕ್ಕಳ ಜೊತೆ ತಾಳ್ಮೆಯಿಂದ ವರ್ತಿಸಬೇಕು. ಮಕ್ಕಳ ಆಸಕ್ತಿಗೆ ಉತ್ತೇಜನ ನೀಡಬೇಕು. ಮಕ್ಕಳ ಪ್ರಗತಿಯ ಬಗ್ಗೆ ಶಾಲೆಯ ಶಿಕ್ಷಕರ ಜೊತೆ ಆಗಾಗ ಚರ್ಚಿಸುತ್ತಿರಬೇಕು. ಮಕ್ಕಳ ಸ್ನೇಹಿತರ ಬಗ್ಗೆ ಹಿನ್ನೆಲೆಯನ್ನು ತಿಳಿದುಕೊಂಡಿರಬೇಕು. ಮೊಬೈಲ್ ಮತ್ತು ಕಂಪ್ಯೂಟರ್ಗಳನ್ನು ಬಳಸುವಾಗ ಮಕ್ಕಳ ಮೇಲೆ ನಿಗಾ ವಹಿಸಬೇಕು. ಏಕೆಂದರೆ ಪಾಲಕರ ಜವಾಬ್ದಾರಿಯೂ ಕೂಡ ಮಹತ್ವದ್ದೇ ಆಗಿದೆ. ಮಕ್ಕಳೇ, ಶ್ರೀ APJ ಕಲಾಂ ಅವರು ಹೇಳುವಂತೆ, ನಾವು ನಿದ್ದೆಯಲ್ಲಿ ಕಾಣುವಂತಹದ್ದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದೇ ನಿಜವಾದ ಕನಸು. ನಮ್ಮ ಗುರಿ ಮತ್ತು ಯಶಸ್ಸಿಗಾಗಿ ಶ್ರದ್ಧೆಯಿಂದ ಪ್ರಯತ್ನಿಸಬೇಕು. ಓ ಶ್ರದ್ಧೆ, ನೀ ಇದ್ದರೆ ನಾ ಗೆದ್ದೆ, ನೀ ಕೈಕೊಟ್ಟರೆ ನಾ ಬಿದ್ದೆ. ಆದ್ದರಿಂದ ನೀವು ಕಂಡ ಕನಸು ನನಸಾಗಲು ಪ್ರಾಮಾಣಿಕವಾಗಿ ಪ್ರಯತ್ನಶೀಲರಾಗಬೇಕು. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಈ ಕ್ಷಣದಿಂದಲೇ ಕಾರ್ಯಪ್ರವೃತ್ತರಾಗಿ ಗುರಿ ಮುಟ್ಟುವ ತನಕ ಯಾವ ಆಕರ್ಷಣೆಗಳಿಗೂ ಸಿಲುಕಬೇಡಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಕಂಡ ಕನಸು ನನಸಾಗಲಿ. ಶುಭವಾಗಲಿ. ಧನ್ಯವಾದಗಳು.